ಶ್ರೀರಂಗಪಟ್ಟಣ ಹೊರವಲಯದ ಕಾವೇರಿ ಕನ್ಯಾ ಗುರುಕುಲ ವಿದ್ಯಾಸಂಸ್ಥೆಯನ್ನು ಧಾರವಾಡಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದ್ದು, ಗುರುಕುಲ ಸ್ಥಾಪನೆಗೆ ಸಹಕರಿಸಿದ್ದವರಿಗೆ ಗುರುಕುಲದ ಸಂಸ್ಥಾಪಕ ಡಾ ಸುಬ್ರಹ್ಮಣ್ಯ ಅವರು ಧನ್ಯವಾದ ಸಮರ್ಪಿಸಿದರು. ಗುರುಕುಲದಲ್ಲಿ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳ ಹಿಂದೆ ಗುರುಕುಲ ನಿರ್ಮಾಣಕ್ಕೆ ಮುಂದಾದಾಗ ಸಾಕಷ್ಟು ಅಡೆತಡೆಗಳು ಎದುರಾಗಿದ್ದವು. ಆವಾಗ ನನ್ನ ಜೊತೆಯಲ್ಲಿ ಅಕ್ಕಪಕ್ಕ ಗ್ರಾಮಗಳ ಮುಖಂಡರು, ಸುತ್ತಮುತ್ತಲಿನ ಜಮೀನು ಮಾಲೀಕರು ಹಾಗೂ ಹಿತೈಷಿಗಳು ಸಹಕಾರ ನೀಡಿ ಸಂಸ್ಥೆಯನ್ನು ಬೆಳೆಸಿದರು ಎಂದು ಸ್ಮರಿಸಿಕೊಂಡರು. ಇದೀಗ ಗುರುಕುಲದ ವಿದ್ಯಾಸಂಸ್ಥೆಯನ್ನು ಧಾರವಾಡಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದ್ದು, ಈ ಸ್ಥಳದಲ್ಲಿ ಮಹಿಳೆಯರು ಸೇರಿದಂತೆ ಪುರುಷರಿಗೂ ತರಬೇತಿ ಶಿಬಿರವನ್ನು ಆಯೋಜಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗುರು ಹಿರಿಯರು, ಜಮೀನು ಮಾಲೀಕರು, ರೈತರು, ಪತ್ರಕರ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶರಣು ವಿದ್ಯ ಪ್ರದಾಯಕ ಸಿದ್ಧಿ ಪ್ರದಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನ 25% ಶಿಷ್ಯ ತನ್ನ ಸ್ವಬುದ್ಧಿಯಿಂದ ಕಲಿತಾನೆ. ಇನ್ನು 25% ತನ್ನ ಫ್ರೆಂಡ್ಸಿಂದ ಆಗಿರ್ಬೋದು, ತನ್ನ ಸುತ್ತಲೂ ಯಾರು ಇರ್ತಾರೋ ಅವ್ರನ್ನ ನೋಡಿಬಿಟ್ಟು ಕಲಿತಾನೆ. ಇನ್ನು 25% ಆ ಶಿಷ್ಯ ಏನಿದಾನೋ ಅವನು ಕಾಲ ಅನ್ನೋದು ತಾನು ಅದೇ ಹಾಗೆ ಕಲಿಸುತ್ತೆ. ಆ ಕಾಲ ಏನಿರುತ್ತೋ ಸಮಯ ಹೋದಂತೆ ಅವನೇ ಕಲಿತ್ಕೊಳ್ತಾನೆ ಅಂತ. ನಾವು ಈ ಗುರುಕುಲಕ್ಕೆ ಬಂದಿದ್ದು 2023ರಲ್ಲಿ. ನಾವು ಸ್ಟಾರ್ಟಿಂಗ್ ಬಂದಾಗ 13 ಜನ ಇದ್ವಿ. ಒಬ್ಬರು ಮಹಾರಾಷ್ಟ್ರದಿಂದ ಬಂದಿದ್ರು, ಇನ್ನೊಬ್ರು ಅಮೇರಿಕಾದಿಂದ ಬಂದಿದ್ರು. ಅವಳು ಅಮೇರಿಕಾದಿಂದ ಬಂದವಳು ಶ್ರುತಕೀರ್ತಿ ಅಂತ. ಅವಳು 1 ವರ್ಷ ಅವಳು ಗ್ಯಾಪ್ ತೊಗೊಂಡ್ಬಿಟ್ಟು ಇಲ್ಲಿ ವೇದಾಂತ ಕಲಿಯೋದಕ್ಕೆ ಬಂದಿದ್ಲು. 1 ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದಾಳೆ. ಮತ್ತು ಅವಳೀಗ ಇನ್ನೂ 2 ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡಿದ್ದಾಳೆ. ಅವಳ ಕಡೆಯಿಂದ ಇನ್ನೂ 2 ವಿದ್ಯಾರ್ಥಿಗಳು ಧಾರವಾಡಕ್ಕೆ ಬರ್ತಾ ಇದ್ದಾರೆ. ಮತ್ತು ಇನ್ನೂ 2 ಅನಾರೋಗ್ಯ ಕಾರಣದಿಂದ ಅವರು ಗುರುಕುಲನ ಬಿಟ್ಟು ಹೋದರು. ಹೀಗೆ ನಾವು ಈಗ 8 ಜನ ನಾವು ಪ್ರಸ್ತುತವಾಗಿ ಗುರುಕುಲದಲ್ಲಿದ್ದೀವಿ. ನಾವು ಸ್ಟಾರ್ಟಿಂಗ್ ಬಂದಾಗ ನಾನು ಮುಂಚೆನೇ ಗುರುಕುಲದಲ್ಲಿ ಕಲಿತಿದ್ದೆ 6 ವರ್ಷ. ನನಗೆ ಅಡ್ಜಸ್ಟ್ ಆಗೋದಕ್ಕೆ ಅಷ್ಟೇನು ಕಷ್ಟ ಆಗಿರಲಿಲ್ಲ. ಬಟ್ ಸ್ಟಾರ್ಟಿಂಗ್ ಬಂದಾಗ ಅಕ್ಕಂದ್ರಾಗಿರ್ಬೋದು, ಆಚಾರ್ಯ ಆಗಿರ್ಬೋದು, ನಮ್ಮನ್ನ ಬೇರೆಯವ್ರ ಥರ ಯಾವತ್ತೂ ನೋಡಲೇ ಇಲ್ಲ. ಅವ್ರ ಜೊತೆನೇ ನಮ್ಮನ್ನ ಮಕ್ಕಳ ಥರ ನೋಡ್ಕೊಂಡ್ರು. ಅದಾದಮೇಲೆ ನಾವಿಲ್ಲಿ ವೇದಾಂತನ ಸ್ಟಾರ್ಟಿಂಗ್ ಕಲಿತಾಗ ಮುಂಚೆ ನನ್ನ ಗುರುಕುಲದಲ್ಲಿದ್ದಾಗ ವೇದಾಂತ ಶ್ಲೋಕ ಆಗಿರ್ಬೋದು, ಕೆಲವೊಂದು ವಾಕ್ಯಗಳನ್ನ ನಾವು ಹೇಳ್ತಾ ಇದ್ವಿ ಅಷ್ಟೇ. ಅದರ ಅರ್ಥ ನಾವು ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಇಲ್ಲಿಗೆ ಬಂದು ನಾವು ಏನು ವೇದಾಂತ ಕಲಿತ್ವೋ ಅದರ ಅರ್ಥನ ನಾನು ಇಲ್ಲಿಗೆ ಬಂದುಬಿಟ್ಟು ತಿಳ್ಕೊಂಡಿದ್ದು. ಕಾರ್ಯಕ್ರಮ ಮುಖ್ಯವಾಗಿ ಏನಪ್ಪ ಅಂತಂದರೆ 12 ವರ್ಷದ ಯಶಸ್ವಿಯಾಗಿ ಈ ಕಾವೇರಿ ಕನ್ಯಾ ಗುರುಕುಲವು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬೊಮ್ಮೂರಾಗದಲ್ಲಿ ನಡೆದುಕೊಂಡು ಬಂದಿರೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಸುತ್ತಮುತ್ತಲಿನ ರೈತರಾಗಿರ್ಬೋದು, ಅಧ್ಯಾಪಕ ವೃಂದರಾಗಿರ್ಬೋದು, ಅಥವಾ ಬೇರೆದಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ರು ಯಶಸ್ವಿಗೆ ಕಾರಣಭೂತರಾಗಿದ್ದರು ಅವರೆಲ್ಲರಿಗೂ ಕೂಡ ಒಂದು ವಂದನಾರ್ಪಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಒಂದು ಕಾವೇರಿ ಕನ್ಯಾ ಗುರುಕುಲ 12 ವರ್ಷ ಯಶಸ್ವಿಯಾಗಿ ಬಂದಿರಲಿಕ್ಕೆ ಇದರ ಸೀನಿಯರ್ ಸ್ಟೂಡೆಂಟ್ಸು, ಹಿರಿಯ ಸ್ಟೂಡೆಂಟ್ಸ್ಗಳು, ಹಿರಿಯ ವಿದ್ಯಾರ್ಥಿನಿಯರು ಇವತ್ತಿಗೆ ಇಲ್ಲೇ ಇವರು ಒಂದು ಟೀಮ್ ಥರ ಆಗಿಬಿಟ್ಟು ಅಧ್ಯಾಪಕರಾಗಿದ್ದಾರೆ, ಅವರು ಟೀಚರ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಯಾರು 12 ವರ್ಷದಿಂದ ಬಂದಿರತಕ್ಕಂಥ ಓದ್ತಾ ಇರತಕ್ಕಂಥ ಹೆಣ್ಮಕ್ಳುಗಳಲ್ಲಿ ಲೆಕ್ಕ ತಗೊಂಡು ನಾವು ಉತ್ತರ ಕರ್ನಾಟಕದ ಹೆಣ್ಮಕ್ಳಾಗಿದ್ದಾರೆ. ಮತ್ತು ಇಲ್ಲಿ ಯಾರು ಇವತ್ತು ಅಧ್ಯಾಪಕರಾಗಿ ಟೀಮ್ ಆಗಿ ಪಾಠವನ್ನು ಮಾಡಿಕೊಡ್ತಾ ಇದ್ದಾರೆ, ಟೀಚರ್ಸ್ ಆಗಿ, ಅವರು ಕೂಡ ಉತ್ತರ ಕರ್ನಾಟಕದ ಅವರು ಯಶಸ್ವಿಯಾಗಿ ಗುರುಕುಲದಲ್ಲಿ ಓದಿ ಹೊರಗಡೆ ಕೂಡ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಆಗಿರ್ಬೋದು ಮತ್ತು MA ಆಗಿರ್ಬೋದು, MB ಆಗಿರ್ಬೋದು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಈ ಕಾವೇರಿ ಕನ್ಯಾ ಗುರುಕುಲವು ಧಾರವಾಡದಲ್ಲಿ ಇನ್ನು ಮುಂದೆ 2025 ದಾಖಲಾತಿಗೆ ಪ್ರವೇಶಾತಿಯಲ್ಲಿ ಅಲ್ಲಿಗೆ ರೆಡಿಯಾಗಿದೆ. ಸೊ ಹೆಣ್ಮಕ್ಳು ಇನ್ಮೇಲೆ ಎಲ್ಲರೂ ಕೂಡ ಧಾರವಾಡದಲ್ಲಿ ಓದಲಿಕ್ಕೆ ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಯ ನಮ್ಮ ಯಾರ್ಯಾರು ನಮಗೆ ಸಹಾಯ ಮಾಡಿದರು ಆವತ್ತಿನಿಂದ 15 ವರ್ಷಗಳಿಂದ ಹಿಂದೆ ಇವತ್ತಿನವರು ಕೂಡ ಅವರೆಲ್ಲರಿಗೂ ಕೂಡ ನಾವು ಇವತ್ತೊಂದು ದಿವಸ ವಂದನಾರ್ಪಣೆ, ಅವರ ಒಂದು ಸಹಯೋಗ ಇನ್ನು ಮುಂದೆ ಕೂಡ ಈ ಹೆಣ್ಣುಮಕ್ಕಳ ಮೇಲೆ ಇದೇ ಥರ ಸದಾ ಇರಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ. ಮತ್ತು ಇಲ್ಲಿ ಈ ಕಾವೇರಿ ಕನ್ಯಾ ಗುರುಕುಲ ಈ ಕಾವೇರಿ ಕನ್ಯಾ ಗುರುಕುಲ ಹೆಣ್ಣು ಮಕ್ಕಳದು ದಾಖಲಾತಿ ಅಲ್ಲಿ ಆದಮೇಲೆ ಇಲ್ಲಿ ಇನ್ನು ಮುಂದೆ ಎಲ್ಲರಿಗೂ ಕೂಡ ಈ ವೇದಾಂತದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಸ್ಕೃತದ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಇಲ್ಲಿ ಶಿಬಿರಗಳು, ರಿಟ್ರೀಟ್ ಕ್ಯಾಂಪ್ಸು ಇನ್ನು ಮುಂದೆ ನಡೀತದೆ.
ಈ ಒಂದು ವಿಷಯಗಳನ್ನು ಹೇಳಲಿಕ್ಕೆ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ತುಂಬ ಅಚ್ಚುಕಟ್ಟಾಗಿ ಮಾಧ್ಯಮ ವರ್ಗದವರು, ರೈತರು, ಪ್ರತಿಯೊಬ್ಬರು ಕೂಡ ಅಧ್ಯಾಪಕ ವರ್ಗದವರು, ನಮಗೆ ಸಹಾಯ ಮಾಡಿರೋರು, ಸಂಯೋಗದಲ್ಲಿ ಇದ್ದವರು ಎಲ್ಲರೂ ಬಂದಿದ್ದರು. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ವಂದನೆಗಳು. ನಿಮ್ಮ ಹೆಸರು ಗುರುಗಳೇ? ನಿಮ್ಮ ಹೆಸರು? ನಾನು ಡಾಕ್ಟರ್ ಕೆ ಕೆ ಸುಬ್ರಹ್ಮಣ್ಯ, ಆಚಾರ್ಯ, ಈ ಗುರುಕುಲದ ಫೌಂಡರ್ ನಾನು. ಸುಬ್ರಹ್ಮಣ್ಯ ಅವರಿಗೂ ಸಹಿತ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಥರದಲ್ಲೂ ಇಲ್ಲ. ಎಲ್ಲೋ ನಾನೆಲ್ಲೋ ಇದ್ದು ಅವರೆಲ್ಲೋ ಇದ್ದವರು, ಪರಿಚಯವೇ ಇಲ್ಲ ನನಗೆ. ಆದರೆ ಸಮಾಜಕ್ಕೋಸ್ಕರ ಸಮಾಜಮುಖಿಯಾಗಿ ಒಂದು ಹೆಣ್ಮಕ್ಳುಗಳನ್ನು ತಯಾರು ಮಾಡಿ ಉತ್ತಮವಂತ ತಾಯಿಯಾಗಿ ಮಾಡಬೇಕು. ಒಂದು ಮನೆಯಲ್ಲಿ ಒಂದು ಹೆಣ್ಣು ತುಂಬ ಸಮೃದ್ಧಿಯಾಗಿ ಬೆಳೆದರೆ, ವಿದ್ಯಾವಂತರಾದರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಅಂಶ ಇಟ್ಕೊಂಡು ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಆಸಕ್ತಿ ವಹಿಸ್ತಿದ್ದೆ. ನನಗೆ ಸಮಾಜದಲ್ಲಿ ಅದೇ ಕೆಲಸ ಮಾಡ್ತಾ ಇದ್ದಾಗ ಅವ್ರು ಹೇಳಿದಾಗೆ ಭವಿಷ್ಯರು ಹೇಳಿದ್ರಂತೆ, ನೀವು ಹುಟ್ಟಿದ ಯಾತಕ್ಕೋಸ್ಕರ? ಮರ ಬೆಳೆಯುತ್ತೆ, ಮರ ತಾನೇನು ತಿನ್ನೋದಿಲ್ಲ, ತಾನೇ ಹಣ್ಣು ಬಿಡುತ್ತೆ, ಹಣ್ಣು ತಿನ್ನೋದಿಲ್ಲ, ಹಸು ಹಾಲು ಕೊಡುತ್ತೆ, ಅದೇನು ಕುಡಿಯೋದಿಲ್ಲ, ನದಿ ನೀರು ಹರಿಯುತ್ತೆ, ಅದೇನು ಕುಡಿಯೋದಿಲ್ಲ. ಇವೆಲ್ಲ ಸಹಿತ ಸಮಾಜಕ್ಕೋಸ್ಕರ ಕೆಲಸ ಮಾಡುತ್ತೆ, ಅವು ಬದುಕುತ್ತೆ. ಪ್ರಾಣಿಗಳು ಸಹಿತ, ಪಕ್ಷಿಗಳು ಸಹಿತ, ಮರ ಸಹಿತ. ಹಾಗೆ ನನಗೋಸ್ಕರ ಮಾಡ್ಕೊಳ್ಳೋ, ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋದೇ ಉದ್ದೇಶ, ಮೂಲ ಉದ್ದೇಶ ಮನುಷ್ಯಂದು. ಅದಕ್ಕೋಸ್ಕರ ಸಮಾಜಕ್ಕೆ ಏನಾದ್ರು ಯೋಚನೆ ಮಾಡು ಅಂತ ಅವನಿಗೆ ಹೇಳಿದ್ರಂತೆ. ಹಾಗೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ನನಗೂ ಅನಿಸ್ತು, ಏನಾದ್ರು ಒಂದು ಯೋಚನೆ ಮಾಡಬೇಕಲ್ಲ, ಸಹಕಾರ ನನ್ನಿಂದ ಏನೋ ಕೈಲಾದ ಮಾಡಬೇಕು. ನನ್ನ ಕೈಲಂತೂ ಆರ್ಥಿಕವಾಗಿ ಆಗದಲ್ಲೇ ಇರ್ಬೋದು, ಅವ್ರ ಜೊತೆ ಇದ್ಕೊಂಡು ಏನಾದ್ರು ಮಾಡ್ಬೋದಾ ಅಂತ ನನಗೂ ಅನ್ನಿಸ್ತು. ಹಾಗಾಗಿ ಅವ್ರ ಜೊತೆಗೂಡಿ ಈ ಒಂದು ಗುರುಕುಲಕ್ಕೆ ನನ್ನ ಕೈಲಾದ ಸಹಕಾರ ಇತ್ತು, ಆ ಥರ ಅವ್ರ ಜೊತೆ ಇದ್ದೆ.